ಶುಭೋದಯ. 2ನೇ ದಿನ 6 ಗಂಟೆ ಬೇಗ ಆಗೋಯ್ತು, ಗೊತ್ತೇ ಆಗಿಲ್ಲ. ವೆಯ್ಟ್ ಚೆಕ್ ಮಾಡಿದ್ರೆ 81.6 ಇದೆ. ಸೊ 1.5 kg ಕಮ್ಮಿ ಆಗಿದೆ. ಸೊ ಮಾರ್ನಿಂಗ್ ಡ್ರಿಂಕು ಅಲೋವೆರಾ ಜ್ಯೂಸನ್ನ ವಾರ್ಮ್ ವಾಟರ್ಲಿ ಹಾಕ್ಕೊಂಡು ನಾನು ಕುಡ್ತಿದ್ದೀನಿ. ಇದು ನನ್ನ ಬ್ರೇಕ್ಫಾಸ್ಟು. ನಾನು ಸೋರೆಕಾಯಿ ತೊಗೊಂಡಿದ್ದೀನಿ, ನೀವು ಬೇಕಿದ್ರೆ ಬೂದ್ ಕುಂಬಳಕಾಯಿ ಕೂಡ ತೊಗೊಬೋದು, ಡೈಜೆಷನ್ಗೆ ತುಂಬ ಒಳ್ಳೆಯದು. ಸೊ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಹಾಲು ಕೂಡ ಬೇಕು ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಗ್ರೈಂಡ್ ಮಾಡಿಕೊಂಡು ನಾನು ಆಲ್ಮೋಸ್ಟ್ 8 o'clockಗೆ ನಾನು ಬ್ರೇಕ್ಫಾಸ್ಟ್ನ ತೊಗೊಂಡೆ. ಸೊ ಇದಾದಮೇಲೆ ಮತ್ತೆ ಮಿಡ್ ಬ್ರೇಕ್ಫಾಸ್ಟ್ ಅರೌಂಡ್ 11:30 ಆಯಿತು. ಸೊ 1 ಬಾಳೆಹಣ್ಣು ಮತ್ತು ತುಪ್ಪದ ವಾಟರ್. ಸೊ ಹೊಟ್ಟೆಯಲ್ಲಿರೋದೆಲ್ಲ ಕ್ಲೀನ್ ಮಾಡಿದೆ, ಯಾಕಂದರೆ ನಾವು ಬಾಟಲ್ ಗಾರ್ಡ್ ಜ್ಯೂಸ್ ಕುಡಿದ್ವಲ್ಲ, ಹೊಟ್ಟೆ ಎಲ್ಲ ಕ್ಲಿಯರ್ ಆಗಿದೆ. ಅದ್ರ ಮೇಲೆ ಮತ್ತೆ ನಾವು ತುಪ್ಪ ತಗೊಂಡ್ರೆ ಇಟ್ ವಿಲ್ ಕ್ಲೆನ್ಸ್, ನಮ್ಮ ಜಠರನೆಲ್ಲ ಕ್ಲೆನ್ಸ್ ಮಾಡುತ್ತೆ. ಒಂದು ರಾಗಿ ದೋಸೆ, ತರಕಾರಿ ಸಾರು ಮತ್ತು ಚಟ್ನಿ ಪುಡಿ ಜೊತೆ ನನ್ನ ಲಂಚನ್ನ ಮಾಡಿದೆ. ಅದಾದಮೇಲೆ ಮತ್ತೆ ಸಾಯಂಕಾಲ ತುಂಬ ಲೇಟಾಗಿ ನಾನು ತೊಗೊಂಡೆ 1 ಆ್ಯಪಲ್ ಮತ್ತು ಇದು ಅಜ್ವೈನ್ ವಾಟರ್ ಕುಡಿದೆ. ಇದಾದಮೇಲೆ ನಾನು ಸಾಯಂಕಾಲ ಸ್ವಲ್ಪ ಕಳ್ಳಿಪುರಿ, ಜಾಸ್ತಿ ವೆಜಿಟೇಬಲ್ಸ್ನ ಹಾಕ್ಕೊಂಡು ನಾನು ಚಿರ್ಮುರಿ ತಿಂದೆ, ವಿಚ್ ಇಸ್ ಲೈಕ್ ಭೇಲ್ಪುರಿ. ನಾನು ಅದ್ರ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ, ಅರೌಂಡ್ 6:30 ನಾನು ತೊಗೊಂಡೆ. ಮತ್ತು ಇದು ನನ್ನ ನೈಟ್ ಡ್ರಿಂಕ್, ಅಶ್ವಗಂಧ ಟೀ ನಾನು ಕುಡಿದೆ ನೈಟಲ್ಲಿ. ಬಟ್ ಸೆಕೆಂಡ್ ಡೇನೂ ಅದೇ ರೀತಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಫಸ್ಟ್ ಡೇ ನಮ್ಮ ಡಯಟ್ ಚೇಂಜ್ ಆಗಿರೋದ್ರಿಂದ ಆಲ್ ಆಫ್ ಅ ಸಡನ್ 1.5 kg ಇಳಿಯುತ್ತೆ. ಆಮೇಲೆ ಸ್ವಲ್ಪ ನಿಧಾನಕ್ಕೆ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಡೇ ರಿಸಲ್ಟ್ ನೋಡಿಬಿಟ್ಟು ಸೆಕೆಂಡ್ ಡೇನೂ ಅಷ್ಟೇ ಫಾಸ್ಟಾಗಿ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, ಯಾಕಂದರೆ ನಾನು ಇದನ್ನು 2-3 ಸರಿ ಟ್ರೈ ಮಾಡಿದ್ದೀನಿ. ಫಸ್ಟ್ ಡೇ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಸೊ ಈ ಚಾಲೆಂಜ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಗುಡ್ ನೈಟ್.